ಚಿಂತಾಮಣಿ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ. ನಾನು ಮ್ಯಾನೇಜರ್ ಎಂದು ನಂಬಿಸಿ 3 ಕೋಟಿ ವಂಚನೆ ಮಾಡಿದ ಭೂಪ. ಚಿಂತಾಮಣಿ ತಾಲೂಕಿನ ಕೋಡ್ಲಗಾನಹಳ್ಳಿಯಲ್ಲಿ ಮಹಿಳೆಯರಿಗೆ ವಂಚನೆ. ಯಂಕಟ್ರಾನಕೋಟೆ ಗ್ರಾಮದ ರತ್ನಪ್ಪ ವಂಚನೆ ಮಾಡಿರುವ ಭೂಪ. ಈ ಹಿಂದೆ ಚಿಂತಾಮಣಿ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದ ರತ್ನಪ್ಪ ಹೂಡಿಕೆ ಹೆಸರಿನಲ್ಲಿ 3 ಕೋಟಿಗೂ ಅಧಿಕ ವಂಚನೆ. ಮಾಲತಿ ಹಾಗೂ ರೇಣುಕಾ ಎಂಬವರಿಗೆ ವಂಚನೆ. ಅಧಿಕ ಹಣ ಬರುತ್ತೆ ಅಂತ ಸಾಲ ಮಾಡಿ ಹೂಡಿಕೆ ಮಾಡಿದ್ದ ಮಹಿಳೆಯರು ಹಣ ವಾಪಸ್ ಕೇಳಿದ ವೇಳೆ ಮಚ್ಚು ಹಿಡಿದು ಹಲ್ಲೆಗೆ ಯತ್ನ ಆರೋಪ. ರತ್ನಪ್ಪನ ಮನೆ ಮುಂದೆ ಕಣ್ಣೀರು ಹಾಕಿದ ಮಹಿಳೆಯರು. ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ನನ್ನ ಹೆಸರು ರೇಣುಕಾ. ನಮ್ಮದು ಹುಟ್ಟೂರು ಕೊಂಡ್ಲಿಗಾನಹಳ್ಳಿ. ನನ್ನ ಬೆಂಗಳೂರಿಗೆ ಕೊಟ್ಟು ಮದುವೆ ಮಾಡಿರುತ್ತಾರೆ. ನಾಗರತ್ನಮ್ಮ ನಮ್ಮ ತಾಯಿ ಕೊಂಡ್ಲಿಗಾನಹಳ್ಳಿಯಲ್ಲಿ ವಾಸವಾಗಿರುತ್ತಾರೆ. ವೆಂಕಟರಾಯನಕೋಟೆ ರತ್ನಪ್ಪ ಅನ್ನೋರು ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡುತ್ತಾ ಇರ್ತಾರೆ. ಅವರು ನಾನು ಧರ್ಮಸ್ಥಳ ಸಂಘದಲ್ಲಿ ಹೂಡಿಕೆ ಮಾಡಿದ್ದೇನೆ, ನೀವು ಮಾಡಿ ನಿಮಗೆ ಲಾಭ ಕೊಡುವುದಾಗಿ ನಂಬಿಸಿರುತ್ತಾನೆ ನಮ್ಮ ತಾಯಿಯನ್ನು. ನಮ್ಮ ತಾಯಿ ಮುಖಾಂತರ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಂಡು ನಮಗೆ ಸುಮಾರು ನನ್ನ ಅಕ್ಕ ನನ್ನ ಕಡೆಯಿಂದ ಪ್ಲಸ್ ನಮ್ಮ ಸ್ನೇಹಿತರು ಕುಟುಂಬದವರ ಕಡೆಯಿಂದ ನನ್ನ ಸ್ನೇಹಿತರ ಕಡೆಯಿಂದ ಸುಮಾರು 3 ಕೋಟಿವರೆಗೂ ಹೂಡಿಕೆ ಮಾಡಿಸಿಕೊಂಡು ಸ್ವಲ್ಪ ಅಮೌಂಟು ವಾಪಸ್ ಕೊಟ್ಟಿರುತ್ತಾನೆ. ಮತ್ತು 11ನೇ ತಾರೀಕು ನಮ್ಮನ್ನು ಕರೆದು ವಾಪಸ್ ಕೊಡುವುದಾಗಿ ಹೇಳಿರುತ್ತಾನೆ. ನಾವು ಹೋದಾಗ ನಮ್ಮ ಅಕ್ಕನ್ನು ಹೊಡೆದು ಹಲ್ಲೆ ಮಾಡಿ ಬೆರಿಕೆ ಹಾಕಿ ತುಂಬ ತೊಂದರೆ ಕೊಡುತ್ತಿದ್ದಾನೆ. ನಮಗೆ ಅಮೌಂಟ್ ವಾಪಸ್ ಕೇಳುತ್ತಿದ್ದರೆ ಇವಾಗ ವೀರೇಂದ್ರ ಹೆಗ್ಗಡೆ ಅಕೌಂಟಿಗೆ ಕಳಿಸಿರುತ್ತೇನೆ. ಇವಾಗ ಅವ್ರು ಕಳಿಸಿದ್ರೇ ನಿಮಗೆ ಕೊಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ನಮಗೆ ಅದು ಇದು ಕಟ್ಟುಕತೆ ಹೇಳಿ ನಂಬಿಸುತ್ತಿರುತ್ತಾನೆ. ನಂಬಿಸಿ ನಮ್ಮನ್ನು ಕೊಲೆ ಮಾಡಲು ಯತ್ನ ಮಾಡುತ್ತಿದ್ದಾನೆ. ನಮ್ಮ ಅಕ್ಕನ ಹೊಡೆದು ಬಟ್ಟೆ ಎಲ್ಲ ಹರಿದು ಮಚ್ಚೆತ್ಕೊಬಂದು ಅವರ ಮಗ ಪವನ್ ಅನ್ನೋವನು ಮಚ್ಚೆತ್ಕೊಬಂದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅಟ್ಟಾಡಿಸಿ ಹೊಡೆದಿರುತ್ತಾನೆ. ರತ್ನಪ್ಪ ಅನ್ನೋರು ಮಾರ್ಚಿಂದ ಕೊಡ್ತೀನಿ ಅಂತ 2025 ಮಾರ್ಚಿಂದ ಕೊಡ್ತೀನಿ ಅಂತ ಹೇಳಿಕೊಂಡು ಬರುತ್ತಾ ಇದ್ದಾನೆ. ಇದುವರೆಗೂ ಕೊಟ್ಟಿದ್ದಿಲ್ಲ. ಇವಾಗ ಕೊಡ್ತೀನಿ ಆವಾಗ ಕೊಡ್ತೀನಿ, ಡಿಸೆಂಬರ್ 25ಗೆ ನಿಮ್ಮ ಅಮೌಂಟ್ 1 ರೂಪಾಯಿ ಇರೋದಿಲ್ಲ, ಎಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅವನು ಮಾತಾಡಿರೋ ಫೋನ್ ರೆಕಾರ್ಡ್ ಇದೆ ನಮ್ಮ ಹತ್ರ, ವಿಡಿಯೋ ರೆಕಾರ್ಡ್ ಇದೆ. ಅವನು ಅಮೌಂಟ್ ತೊಗೊಂಡಿರೋದಕ್ಕೆ ನಮ್ಮ ತಾಯಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು SBM ಚೆಕ್ ಕೊಟ್ಟಿರುತ್ತಾನೆ. ಆ ಧರ್ಮಸ್ಥಳ ಬುಕ್ಕಲ್ಲಿ ಬರೆದುಬಿಟ್ಟು ನಮಗೆ ವಾಟ್ಸಪ್ ಮುಖಾಂತರ ಫೋಟೋ ಕಳಿಸಿರುತ್ತಾನೆ. ನಾವು ಲೆಕ್ಕ ಮಾಡಲು ಅವ್ರ ಮನೆಗೆ ಹೋದಾಗ ಬುಕ್ಕೆಲ್ಲ ಹರಿದು ಪೇಪರೆಲ್ಲ ಬಿಸಾಕಿರುತ್ತಾನೆ. ಮತ್ತೆ ಕೇಳಿದಾಗ ಪೇಪರ್ ತೊಗೊಬಂದಿತ್ತು, ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ, ಇದೆಲ್ಲ ಇದೆ ಲೆಕ್ಕ, ನನಗೆ ಕೊಟ್ಟಿರೋದು ನನ್ನ ಹತ್ರ ಲೆಕ್ಕ ಇದೆ, ವಾಪಸ್ ಕೊಡ್ತೀನಿ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ವೀರೇಂದ್ರ ಹೆಗ್ಗಡೆ ಅವರು ಕೊಡಬೇಕು ನಮಗೆ, ಅವ್ರು ಕೊಟ್ಟಾಗ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ, ಅಲ್ಲಿಂದ ಬರಬೇಕು ಅಮೌಂಟ್ ಅಂತ ಅದು ಇದು ಸುಳ್ಳು ಹೇಳ್ಕೊಂಡು ನಂಬಿಸ್ತಾ ಬಂದಿದ್ದಾನೆ ಇದುವರೆಗೂ. ಮತ್ತು ಲಾಸ್ಟ್ ಈ ತಿಂಗಳು 11ನೇ ತಾರೀಕು ಅವ್ರ ಮನೆ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಮುಖಾಂತರ ಹೇಳಿ ಕಳಿಸಿರುತ್ತಾನೆ. ನಾನು ನಮ್ಮ ಅಕ್ಕ ನನ್ನ ಸ್ನೇಹಿತೆ ತುಳಸಿ ಅನ್ನೋರು ಅವ್ರ ಮನೆ ಹತ್ರ ಹೋದಾಗ ಏಕಾಏಕಿ ನಮ್ಮ ಅಕ್ಕ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಅಕ್ಕನ ಚಪ್ಪಲಿ ಕಾಲಲ್ಲಿ ಹೊದ್ದು ಮಚ್ಚು ತಗೊಂಡು ಹಟ್ಟಾಡಿಸ್ಕೊಬಂದು ನಮ್ಮ ಅಕ್ಕ ಬಟ್ಟೆ ಎಲ್ಲ ಹರಿದಿರುತ್ತಾನೆ. ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅವ್ರ ಮಗಳು ಪಾವನಿ, ಮಗ ಪವನ್, ಅವರ ಹೆಂಡತಿ ಅರುಣಮ್ಮ. ಇದರ ವಿಚಾರವಾಗಿ ನಾವು ಬಟ್ಲಹಳ್ಳಿ ಸ್ಟೇಷನಲ್ಲಿ ದೂರು ನೀಡಿದ್ದೇವೆ. ಅದರಲ್ಲಿ FIR ಆಗಿದೆ. ನಮಗೆ ನ್ಯಾಯ ಸಿಗಬೇಕು, ನಮಗೆ ತುಂಬ ಅನ್ಯಾಯ ಆಗಿದೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು. ಸುಮಾರು 25 ಕುಟುಂಬಕ್ಕೆ ಅನ್ಯಾಯ ಆಗಿದೆ. 25 ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ವೆಂಕಟರಾಯನಕೋಟೆ ರತ್ನಪ್ಪ ತುಂಬ ಫ್ರಾಡ್ ಆಗಿರುತ್ತಾನೆ, ತುಂಬ ಜನಕ್ಕೆ ವಂಚನೆ ಮಾಡಿದ್ದಾನೆ. ಸುಮಾರು ಕುಟುಂಬಗಳಿಂದ ಅವನು ಹೂಡಿಕೆ ಮಾಡಿಸಿಕೊಂಡಿದ್ದಾನೆ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ. ಯಾರೂ ಬೆಳಕಿಗೆ ಬಂದಿಲ್ಲ. ಇವಾಗ ನಾವು ಮಾತ್ರ ಅಮೌಂಟ್ ಕೇಳಿದ್ದಕ್ಕೆ ನಮಗೆ ತುಂಬ ಧಮಕಿ ಹಾಕುತ್ತಿರೋದರಿಂದ ನಾವು ಬೆಳಕಿಗೆ ಬಂದಿದ್ದೀವಿ. ಇದನ್ನು ನೋಡಿ ಸುಮಾರು ಕುಟುಂಬಗಳು ಬರುತ್ತವೆ. ಅವನು ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಅವನ ಅಕೌಂಟಿಗೆ ಪ್ಲಸ್ ಅವರ ನಾದಿನಿಯಾದ ವಿಶಾಲಿ ಅಕೌಂಟಿಗೆ, ಅವರ ಬಾಮೈದನಾದ ವಿನಯ್ ಅಕೌಂಟಿಗೆ ಹಾಕಿಸಿಕೊಂಡಿರುತ್ತಾನೆ. ಅದರಲ್ಲಿ ವಿನಯ್ ಬಂದುಬಿಟ್ಟು ಗೌರಿಬಿದನೂರಿಗೆ ಕ್ಯಾಶಿಯರ್ ಆಗಿರುತ್ತಾನೆ, ವಿಶಾಲಿ ಬಂದುಬಿಟ್ಟು ಚಿಂತಾಮಣಿ ಕ್ಯಾಶಿಯರ್ ಆಗಿರುತ್ತಾಳೆ, ಶ್ರೀನಾಥ್ ಅನ್ನೋನು ಚಿಕ್ಕಬಳ್ಳಾಪುರ ಕ್ಯಾಶಿಯರ್ ಆಗಿರುತ್ತಾನೆ ಅಂತ ಹೇಳ್ಬಿಟ್ಟು ನಮ್ಮನ್ನು ನಂಬಿಸಿರುತ್ತಾನೆ. ಸುಮಾರು ಅವರಿಗೆಲ್ಲ ಸೇರಿ ನಮಗೆ ಕ್ಯಾಶ್ ಮುಖಾಂತರ ಗೂಗಲ್ ಪೇ, ಫೋನ್ಪೇ, ಬ್ಯಾಂಕ್ ಅಕೌಂಟು ಆಸ್ ಮುಖಾಂತರ ನನ್ನ ಕಡೆಯಿಂದ ನನ್ನ ಅಕ್ಕ ಕಡೆಯಿಂದ
ನಮ್ಮ ಕುಟುಂಬದವರ ಕಡೆಯಿಂದ, ನನ್ನ ಸ್ನೇಹಿತರ ಕಡೆಯಿಂದ, ಸಂಬಂಧಿಕರ ಕಡೆಯಿಂದ ಸುಮಾರು 3 ಕೋಟಿ ಅಮೌಂಟನ್ನು ಹೂಡಿಕೆ ಮಾಡಿಸಿಕೊಂಡಿದ್ದಾನೆ. ಅದರಲ್ಲಿ ಸ್ವಲ್ಪ ರಿಟರ್ನ್ ಮಾಡಿ ಇವಾಗ ಕೇಳಕ್ಕೆ ಹೋದರೆ ನಮಗೆ ತುಂಬ ಧಮಕಿ ಹಾಕುತ್ತಿದ್ದಾನೆ. ನಮ್ಮ ಮನೆ ಹತ್ರ ಬಂದರೆ ಕೊಲೆ ಮಾಡುವುದಾಗಿ ಬೆದರಿಸುತ್ತಿದ್ದಾನೆ. ಅವರ ತಮ್ಮ ವಿಶಾಲಿ ಗಂಡನಾದ ರಂಜಿತ್ ಅನ್ನೋನು ರತ್ನಪ್ಪಗೆ ತಮ್ಮ ಆಗಿರುತ್ತಾನೆ. ಅವನು ಏಕಾಏಕಿ ಬಂದಂಗೆ ಪೆಟ್ರೋಲ್ ಹಾಕಿ ಸುಡುತ್ತೇನೆ, ದುಡ್ಡು ಕೇಳೋಕ್ಕೆ ನಮ್ಮ ಮನೆ ಹತ್ರ ಬಂದರೆ ಪೆಟ್ರೋಲ್ ಹಾಕಿ ಸುಡುತ್ತೇನೆ, ಲಾಂಗ್ ಎತ್ಕೊಬಂದು ಅಟ್ಟಿಸ್ಕೊಂಡು ಬರ್ತಾರೆ. ಅವ್ರು ನಮ್ಮನ್ನು ದುಡ್ಡು ಕೇಳಕ್ಕೆ ಹೋದಾಗೆಲ್ಲ ಲಾಂಗ್ ಎತ್ಕೊಬಂದು ಅಟ್ಟಿಸ್ಕೊಂಡು ಬರ್ತಾರೆ. ನಮಗೆ ಹೆಗ್ಡೆ ಸಾಹೇಬ್ರಿಗೆ ನಮಸ್ಕಾರ. ನಿಮಗೆ ತುಂಬ ಒಳ್ಳೆಯ ಹೆಸರಿದೆ ನಮ್ಮ ಕಡೆ ಎಲ್ಲ. ನಿಮಗೆ ಒಳ್ಳೆಯ ಹೆಸರಿದೆ. ನಿಮ್ಮ ಹೆಸರು ಹೇಳಿಕೊಂಡು, ನಿಮ್ಮ ಸಂಘದ ಹೆಸರು ಹೇಳಿಕೊಂಡು ಇವನು ತುಂಬ ನಿಮ್ಮ ಪ್ರತಿಷ್ಠೆಯನ್ನು ಕಳೆಯುತ್ತಿದ್ದಾನೆ. ಇವನು ಮಾಡಿರೋ ತೊಂದರೆಗೆ ನಮಗೆ ತುಂಬ ತೊಂದರೆಯಾಗಿದೆ. ಇದನ್ನು ನಿಮ್ಮ ಗಮನಕ್ಕೆ ನಾವು ತರುತ್ತಿದ್ದೇವೆ ಇವತ್ತು. ಇದನ್ನು ನೀವೇ ಅರ್ಥ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಸಹಾಯ ಮಾಡಿದ್ದೀರಾ. ನಾವು ಹೆಣ್ಣು ಮಕ್ಕಳಾಗಿ ತುಂಬ ಅನ್ಯಾಯವಾಗಿ ತುಂಬ ತೊಂದರೆ ಅನುಭವಿಸುತ್ತಿದ್ದೇವೆ. ಸುಮಾರು 25 ಕುಟುಂಬದವರು. ಎಲ್ಲರಿಗೂ ನಿಮ್ಮ ಕಡೆಯಿಂದ ನ್ಯಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡುತ್ತಿದ್ದೇವೆ. ನಮಗೆ ನ್ಯಾಯ ಕೊಡಿಸಬೇಕೆಂದು ಕೇಳುತ್ತಿದ್ದೇವೆ. ವೀರೇಂದ್ರ ಹೆಗ್ಡೆ ಅವರೇ, ನಮಗೆ ಹೆಲ್ಪ್ ಮಾಡಿ. ನನ್ನ ಗಂಡನಿಗೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ನನ್ನ ಗಂಡನಿಗೆ ಕ್ಯಾನ್ಸರ್ 4th ಸ್ಟೇಜ್ ಆಗಿದೆ. ನಮ್ಮನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮಗೆ ಅನ್ಯಾಯ ಆಗಿದೆ. ವೆಂಟ್ರಾಯನಕೋಟೆ ರತ್ನಪ್ಪ ಅವ್ರ ಕಡೆಯಿಂದ, ಅವರ ಗುಂಪಿನ ಕಡೆಯಿಂದ ನಮ್ಗೆ ಅನ್ಯಾಯ ಆಗಿದೆ. ದಯವಿಟ್ಟು ನಮ್ಮನ್ನು ಕಾಪಾಡಿ. ಕೊಲೆ ಮಾಡೋಕ್ಕೆ ಬರ್ತಿದ್ದಾರೆ. ಅವರ ಮಗಳು, ಹೆಂಡತಿ ಎಲ್ಲರೂ ಸೇರಿ ನಮ್ಮನ್ನು ಹೊಡೆಯುತ್ತಿದ್ದಾರೆ. ಅಲ್ಲಿ ಹೋಗೋಕ್ಕೆ ಭಯ ಆಗ್ತಿದೆ ನಮಗೆ. ನಮ್ಮ ದುಡ್ಡು ನಮಗೆ ದಯವಿಟ್ಟು ಕೊಡಿಸ್ಬೇಕಾಗಿ, ನನ್ನ ಗಂಡನ ಪ್ರಾಣ ಉಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ.